ಅವರಿಬ್ಬರು ಪ್ರಾಣ ಸ್ನೇಹಿತರು. ಆದರೆ ಓರ್ವನ ತಮ್ಮನ ಮಾಡಿದಂತಹ ಅನಾಚಾರ ಅಮಾಯಕನ ಜೀವ ತೆಗೆದಿದೆ. ರಾತ್ರಿ ಕಂಠಪೂರ್ತಿ ಕುಡಿದವ ಬೆಳಗಾಗೋದ್ರೊಳಗೆ ಹೆಣವಾಗಿ ಹೋಗಿದ್ದಾನೆ. ಸ್ನೇಹಿತನ ತಾಯಿ ಜೊತೆ ಸಂಬಂಧ ನಡೆದಿದ್ದು ದುರಂತ. ತಮ್ಮನ ಅಕ್ರಮ ಸಂಬಂಧಕ್ಕೆ ಬಿತ್ತು ಅಣ್ಣನ ಹೆಣ. ಅದೇನೋ ಹೇಳ್ತಾರಲ್ಲ, ಯಾರೋ ಮಾಡೋ ಅನಾಚಾರಕ್ಕೆ ಇನ್ಯಾರೋ ತಲೆ ಕೊಡಬೇಕು ಅಂತ. ಇದಕ್ಕೆ ಅನ್ಸುತ್ತೆ ನೋಡಿ, ತಮ್ಮ ಮಾಡಿದ ಅನಾಚಾರಕ್ಕೆ ಅಣ್ಣನ ಹೆಣ ಬಿದ್ದಿದೆ. ಸ್ನೇಹಿತನ ತಾಯಿ ಮೇಲೆ ಕಣ್ಣಾಕಿದವ ಅಣ್ಣನ ಸಾವಿಗೆ ಕಾರಣವಾಗಿದೆ. ಅಮಾಯಕನನ್ನ ಕೊಂದು ಊರೂರು ತಿರುಗ್ತಿದ್ದವನಿಗೆ ಖಾಕಿ ಪಡೆ ಕೆಡ್ಡ ತೋಡಿದೆ. ಇಡೀ ಕೊಲೆ ಪ್ರಕರಣಕ್ಕೆ ಸಾಕ್ಷಿಯಾಗಿದ್ದು ಇದೊಂದೇ ದೃಶ್ಯ ನೋಡಿ. ಕುಡಿದು ತೇಲಾಡ್ತಿದ್ದ ಜೋಡಿ ಪಾಳು ಬಿದ್ದ ಮನೆಯಲ್ಲಿ ನೆತ್ತರ ಕೂಡಿ ಹರಿಸಿದೆ. ಈತನ ಹೆಸರು ಬಸಯ್ಯ ಮಠಪತಿ ಅಂತ. ಈತ ಬಸವರಾಜ್ ಲಿಂಗನೂರು, ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದವರು. ಇವರಿಬ್ಬರ ಮಧ್ಯೆ 10 ವರ್ಷದ ಅಂತರಾಗಿದ್ರು. ಕುಚಿಕು ಗೆಳೆಯರಂತಿದ್ರು. ಆದ್ರೆ ಬಸಯ್ಯ ಮಠಪತಿಯ ಸಹೋದರ ಈ ಬಸವರಾಜ್ನ ತಾಯಿ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಂತೆ. ಇದು ಬಸವರಾಜ್ನ ನಿದ್ದೆಗೆಡಿಸಿತ್ತು. ಸೆಪ್ಟೆಂಬರ್ 12ನೇ ತಾರೀಕು ಮೂವರು ಸ್ನೇಹಿತರು ಸೇರ್ಕೊಂಡು ಕಂಠಪೂರ್ತಿ ಎಣ್ಣೆ ಪಾರ್ಟಿ ಮಾಡಿದ್ರು. ಈ ವೇಳೆ ಅಕ್ರಮ ಸಂಬಂಧದ ವಿಷಯ ಪ್ರಸ್ತಾಪವಾಗಿದೆ. ಬಸಯ್ಯ ಮತ್ತು ಬಸವರಾಜ್ನ ಗಲಾಟೆ ಜೋರಾಗ್ತಿದ್ದಂತೆ ಜೊತೆಗಿದ್ದ ಗೆಳೆಯನೊಬ್ಬ ಜಗಳ ಬಿಡಿಸಿ ಕಳಿಸಿದ್ದ. ಆದರೂ ಸುಮ್ಮನಾಗದ ಬಸಯ್ಯ ಹಾಗೂ ಬಸವರಾಜ್ ಹೊಡೆದಾಟಕ್ಕಿಳಿದಿದ್ದಾರೆ. ಈ ವೇಳೆ ಟವಲ್ನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ ಬಸವರಾಜ ಯಾರಿಗೂ ಗೊತ್ತಾಗದಂತೆ ಊರು ಬಿಟ್ಟಿದ್ದ. ವ್ಯಕ್ತಿದ ಮರ್ಡರ್ ಆದಾಗ ನಾವು ಇಮಿಡಿಯೇಟ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಈಗ ಯಾವುದು ಕೇಸ್ ಅಂತ ಬಂದರೆ ನಾವು ಯಾವ ಲಾಸ್ಟ್ ಸೀನ್ ಥ್ಯೋರಿ ಅಂತ ಮೇಲೆ ಹೆಕ್ತಾ ಇದೀವಿ. ಯಾರ್ದು ಮರ್ಡರ್ ಆಗಿದೆ, ಅವರು ಲಾಸ್ಟ್ ಯಾರ ಜೊತೆ ಇದ್ರು, ಆ ಎಂಗಲ್ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುವಾಗ ನಮಗೆ ಒಬ್ಬದು ಫ್ರೆಂಡ್ ಅವನ ಜೊತೆ ಲಾಸ್ಟ್ ಇದ್ರು. ಮತ್ತೆ ಅದರ ಮೇಲೆ ನಾವು CCTV ಕ್ಯಾಮ್ರಾ ಸರ್ಚ್ ಮಾಡಿದ್ದೀವಿ. ಅಲ್ಲಿ ಮೆಡಿಕಲ್ ಅಂಗಡಿ ಮುಂದೆ ನಮಗೆ ಒಂದು CCTV ಕ್ಯಾಮ್ರಾ ಅಲ್ಲಿ ಇವರಿಬ್ರು ಮಾತ್ರ ಹೋಗ್ತಾ ಇದ್ರು ಅಂತ ಗೊತ್ತಾಯ್ತು. ಸ್ನೇಹಿತನ ಕೊಂದು ಮಹಾರಾಷ್ಟ್ರ ಕಡೆ ಎಸ್ಕೇಪ್ ಆಗಿದ್ದವ ಯಾರ ಸಂಪರ್ಕಕ್ಕೂ ಸಿಕ್ಕಿರ್ಲಿಲ್ಲ. ಇದ್ದ ಕೊಲೆ ಪ್ರಕರಣದ ಬೆನ್ನತ್ತಿದ ಪೊಲೀಸರಿಗೆ ಹಂತಕನ ಹೆಜ್ಜೆ ಗುರುತು ಹಿಡಿಯೋದು ದೊಡ್ಡ ಸವಾಲಾಗಿತ್ತು. CCTVಯಲ್ಲಿ ಬಸಯ್ಯ ಹಾಗೂ ಬಸವರಾಜ್ ಇದ್ದಿದ್ದು ಪತ್ತೆಯಾಗಿತ್ತು. ಆದ್ರೆ ಹಂತಕ ಎಲ್ ಹೋದ, ಏನಾದ ಅನ್ನೋದರ ಸಣ್ಣ ಸುಳಿವು ಸಿಕ್ಕಿರ್ಲಿಲ್ಲ. ಇದೇ ಹೊತ್ತಲ್ಲೇ ಹೆತ್ತ ಬಳಿಗೆ ಫೋನ್ ಮಾಡಿದ ಬಸವರಾಜ ಮನೆಗೆ ಪೊಲೀಸರು ಬಂದಿದ್ರ ಅಂತ ವಿಚಾರಿಸಿದ್ದ. ಇದೇ ನಂಬರ್ನ ಜಾಡು ಹಿಡಿದು ತನಿಖೆಗಿಳಿದ ಖಾಕಿ ಪಡೆ ಹಂತಕನ ಹೆಡೆಮುರಿ ಕಟ್ಟಿದೆ. ಅವರು ತಾಯಿಗೆ ಫೋನ್ ಮಾಡಿ ಕೇಳ್ತಾರೆ ನೆಕ್ಸ್ಟ್ ಡೇ, ಈ ಯಾರು ಪೊಲೀಸ್ ಬಂದಿದ್ದಾರೆ ಮನೆಗೆ ನನ್ನ ಬಗ್ಗೆ ಕೇಳಕ್ಕೆ. ಯಾವ ನಂಬರಿಂದ ಅವ್ರ ತಾಯಿಗೆ ಫೋನ್ ಮಾಡಿದ್ದಾರೆ, ಆ ನಂಬರ್ದು ಪ್ರೆಸೆಂಟ್ ಲೊಕೇಶನ್, ಕಾಲ್ ಡಿಟೇಲ್ ನಮಗೆ ಶೋಲಾಪುರದಲ್ಲಿ ಸಿಕ್ತು. ನಮ್ಮ ಟೀಮ್ ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ಆ ಆರೋಪಿಗೆ ಸಿಕ್ಯೂರ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಮತ್ತು ಇಲ್ಲಿ ಬಂದಾದ್ಮೇಲೆ ಮತ್ತೆ ಫರ್ದರ್ ಅವರಿಗೆ ಎನ್ಕ್ವೈರಿ ಮಾಡುವಾಗ ಅವರು ಯಾವ ರೀತಿ ಮರ್ಡರ್ ಮಾಡಿದ್ದಾನೆ, ಯಾವ ವೆಪನ್ನಿಂದ ಮಾಡಿದ್ದಾರೆ ಎಲ್ಲ ಒಪ್ಪಿದ್ದಾನೆ. ಆ ಮರ್ಡರ್ ವೆಪನ್ ಕೂಡ ನಾವು ಇದರಲ್ಲಿ ಸೀಸ್ ಮಾಡಿದ್ವಿ. ಒಟ್ನಲ್ಲಿ ತಮ್ಮ ಮಾಡಿದ ಮಾನಗೇಡಿ ಕೆಲಸಕ್ಕೆ ಅಣ್ಣ ಬಲಿಯಾಗಿದ್ದಾನೆ. ದುಡುಕಿನ ಕೈಗೆ ಬುದ್ಧಿ ಕೊಟ್ಟವ ಅಮಾಯಕನನ್ನ ಕೊಂದು ಕಂಬಿ ಎಣಿಸುವಂತಾಗಿದ್ದಾನೆ. ಮಂಜುನಾಥ್ ತಳವ, ನ್ಯೂಸ್ 18 ಬಾಗಲಕೋಟೆ. ಆಕೆಗಿನ್ನು ಬದುಕಿ ಬಾಳಬೇಕಿದ್ದ ವಯಸ್ಸು. 3 ದಿನದ ಹಿಂದೆ ಊರಿನ ಜಾತ್ರೆಗೆ ಅಂತ ಹೋಗಿದ್ದವಳು ಹೆತ್ತವರ ಜೊತೆಗೆಲ್ಲ ಖುಷಿಯಾಗಿದ್ಲು. ಆದ್ರಿವತ್ತು ಹಾಸ್ಟೆಲ್ಗೆ ಬಂದ ಕೆಲವೇ ಗಂಟೆಗಳಲ್ಲಿ ದುರಂತ ಅಂತ್ಯ ಕಂಡಿದ್ದಾಳೆ. ಖಾಸಗಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ನಿಗೂಢ ಸಾವು. ಬೆಳಿಗ್ಗೆ ಮನೆಯಿಂದ ಬಂದ್ಲು, ಸಂಜೆ ಸಾವಿನ ಮನೆ ಸೇರಿದ್ಲು. ಒಂದೊಂದು ಫೋಟೋದಲ್ಲೂ ಒಂದೊಂದು ಆಂಗಲ್, ಪ್ರತಿಯೊಂದರಲ್ಲೂ ಸೌಂದರ್ಯವನ್ನೇ ನಾಚಿಸುವಂಥ ಅಂದ. ನೋಡುವುದಕ್ಕೆ ಸ್ಫುರದ್ರೂಪಿಯಂತಿದ್ದವಳು 10 ಕನಸು ಕಟ್ಕೊಂಡಿದ್ಲು. ಓದಿನಲ್ಲೂ ತುಂಬಾನೇ ಮುಂದಿದ್ದವಳು. ಹೆತ್ತವರ ಪಾಲಿನ ಭರವಸೆಯ ಬೆಳಕಾಗಿದ್ಲು. ಊರಲ್ಲಿ ಹಬ್ಬ ಇದೆ ಅಂತ 3 ದಿನ ಊರಿಗೆ ಹೋಗಿದ್ದವಳು ನಿನ್ನೆ ತಾನೇ ಹಾಸ್ಟೆಲ್ಗೆ ಬಂದಿದ್ಲು. ಬೆಳಿಗ್ಗೆ PG ಸೇರ್ಕೊಂಡವಳು ಸಂಜೆ ಆಗೋದ್ರೊಳಗೆ ದುರಂತ ಅಂತ್ಯ ಕಂಡಿದ್ದಾಳೆ. ಸಾವಿನ ಕಾರಣ ಗೊತ್ತಾಗ್ತಿಲ್ಲ, ಏನಾಯ್ತು ಅನ್ನೋದರ ಸಣ್ಣ ಸುಳಿವೂ ಇಲ್ಲ. ಹಾಸ್ಟೆಲ್ ರೂಮ್ನಲ್ಲೇ ಕುಣಿಕೆಗೆ ಕೊರಳೊಡ್ಡಿದವಳು ಬದುಕಿ ಬಾಳಬೇಕಿದ್ದ ವಯಸ್ಸಲ್ಲೇ ಸಾವಿನ ಮನೆ ಸೇರಿದ್ದಾಳೆ. ಇವಳ ಹೆಸರು ಸೀಮಾ ರಾಥೋಡ್ ಅಂತ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸುನಗ ತಾಂಡ ನಿವಾಸಿ. ವಾಗ್ದೇವಿ ಸೈನ್ಸ್ ಕಾಲೇಜಿನಲ್ಲಿ
ಉತ್ತರ ಕರ್ನಾಟಕದಲ್ಲಿ ಅಬ್ಬರಿಸ್ತಾ ಇರೋ ಮಳೆರಾಯ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಊರೂರುಗಳು ಮುಳುಗಿ ಏಳ್ತಾ ಇದ್ರೂ ವರುಣನ ಅಬ್ಬರ ಮಾತ್ರ ಕಮ್ಮಿ ಆಗ್ತಿಲ್ಲ. ಕಲಬುರಗಿ ಹಾಗೂ ಬೀದರ್ನಲ್ಲೂ ಮಳೆ ಸುನಾಮಿಯೇ ಎದ್ದಿದೆ. ಈ ಬಾರಿ ರಾಜ್ಯದಲ್ಲಿ ಸುರಿತಾ ಇರುವುದು ಮಳೆ ಅಲ್ಲ ಬಿಡಿ, ಮಳೆ ರೂಪದ ಸುನಾಮಿ. ಉತ್ತರ ಕರ್ನಾಟಕದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದ್ದು ಜನರ ಬದುಕು ಸರ್ವನಾಶವಾಗ್ತಿದೆ. ಅಳಿದುಳಿದ ಬೆಳೆಯೂ ದಿಕ್ಕಾಪಾಲಾಗಿದ್ದು ಬಿಸಿಲ ಊರಲ್ಲೀಗ ಬಿಸಿಲನ್ನೇ ನೋಡದಂತಾಗಿದೆ. ಕಲಬುರಗಿ ಜಿಲ್ಲೆಯಂತೂ ತೊಯ್ದು ತೊಪ್ಪೆಯಂತಾಗಿದ್ದು ಎಲ್ಲಿ ನೋಡಿದ್ರೂ ನೀರೇ ಕಣ್ಣಿಗೆ ಬೀಳ್ತಿದೆ. ನೆರೆಯ ನರಕಕ್ಕಾಗಿ ಉತ್ತರ ಕರ್ನಾಟಕ ಜನ ಕಣ್ಣೀರಿಡುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆರಾಯ ಸೃಷ್ಟಿಸ್ತಾ ಇರೋ ಅವಾಂತರಗಳು ಒಂದೆರಡಲ್ಲ. ನಿನ್ನೆ ರಾತ್ರಿ ಭಾರೀ ಮಳೆಯಾಗಿದ್ದು ಇಟಗ ಬ್ರಿಡ್ಜ್ ಮುಳುಗಿ ಹೋಗಿದೆ. ಬೆಣ್ಣೆತೋರ ಡ್ಯಾಂನಿಂದ 4500 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು ಪ್ರವಾಹದ ಅಬ್ಬರಕ್ಕೆ ಇಟಗ ಬ್ರಿಡ್ಜ್ ಜಲಾವೃತವಾಗಿದೆ. ಇದರ ಪರಿಣಾಮ 10 ಹಳ್ಳಿಗಳ ಸಂಪರ್ಕವೇ ಬಂದ್ ಆಗಿದೆ. ಉಕ್ಕಿ ಹರಿಯೋ ನೀರಲ್ಲೇ ಕೆಲ ಯುವಕರು ಹುಚ್ಚಾಟ ಆಡ್ತಿದ್ದು ಬ್ರಿಡ್ಜ್ ಮೇಲಿಂದ ದಾಟೋದಕ್ಕೆ ದುಸ್ಸಾಹಸ ಮಾಡಿದ್ದಾರೆ. ಕಳೆದೊಂದು ವಾರದಿಂದ ಕಲಬುರಗಿ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಸುರಿತಾ ಇದೆ. ಕಳೆದ ರಾತ್ರಿ ವರುಣದೇವ ಅಬ್ಬರಿಸಿ ಬೊಬ್ಬೆರೆದಿದ್ದು ಹತನೂರು ಗ್ರಾಮದ ಹಳ್ಳದ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಸೇತುವೆ ಮೇಲೆಲ್ಲ ನೀರು ಉಕ್ಕಿ ಹರಿತಾ ಇದ್ದು ಸಂಚಾರ ವ್ಯವಸ್ಥೆ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಹದನೂರಿನ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಇಡೀ ರಾತ್ರಿ ಜಾಗರಣೆ ಮಾಡುವಂತಾಗಿದೆ. ಜಮೀನುಗಳಿಗೂ ಅಪಾರ ಪ್ರಮಾಣದ ನೀರು ನುಗ್ಗಿರೋದ್ರಿಂದ ಹೊಲದಲ್ಲೇ ಬೆಳೆಗಳು ಕೊಳೆಯೋದಕ್ಕೆ ಶುರುವಾಗಿವೆ. ಚಿಂಚೋಳಿಯಲ್ಲಿ ಸುರಿತಾ ಇರೋ ಮಳೆ ರೈತರ ಬದುಕನ್ನ ಸರ್ವನಾಶ ಮಾಡಿದೆ. ಸಾಲ ಮಾಡಿ ಬೆಳೆದಿದ್ದ ಬೆಳೆಗಳೆಲ್ಲ ಸರ್ವನಾಶವಾಗಿದ್ದು ರೈತರು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ಗಳನ್ನ ರಸ್ತೆಯಲ್ಲಿ ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ರು. ರಟಕಲ್ ಗ್ರಾಮದಲ್ಲಿ ಚಿಂಚೋಳಿ ಹಾಗೂ ಕಲಬುರಗಿ ರಸ್ತೆ ಬಂದ್ ಮಾಡಿದ್ರಿಂದ ವಾಹನ ಸವಾರರು ಕೆಲಕಾಲ ಪರದಾಡಿದ್ರು. ಸೂಕ್ತ ಪರಿಹಾರ ನೀಡದಿದ್ರೆ ಉಗ್ರ ಹೋರಾಟ ಮಾಡೋದಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರೋ ಮಳೆ ವಿಜಯಪುರ ಜಿಲ್ಲೆಯ ಗಡಿ ಭಾಗದ ಕನ್ನಡಿಗರನ್ನ ಕಂಗಾಲಾಗಿಸಿದೆ. ಉಜನಿ ವೀರ್ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಾ ಇದ್ದು ಭೀಮಾ ನದಿ ಹುಚ್ಚೆದ್ದು ಹರಿತಾ ಇದೆ. 2,90,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋದ್ರಿಂದ ವಿಜಯಪುರದ ಆಲಮೇಲ ತಾಲೂಕಿನ ದೇವಣಗಾಂವ್ ಗ್ರಾಮದ ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ. ಹೀಗಾಗಿ ಮನೆಗಳನ್ನ ತೊರೆದಿರೋ ಜನ ಸರ್ಕಾರಿ ಶಾಲೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ಬರೀ ಜನರಿಗೆ ಮಾತ್ರವಲ್ಲ, ದೇವರಿಗೂ ವರುಣದೇವ ಜಲದಿಗ್ಬಂಧನ ಹಾಕಿದ್ದಾನೆ. ಕೊಪ್ಪಳದಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆತಿದ್ದಾನೆ. ನಿರಂತರ ಮಳೆಯಿಂದಾಗಿ ಮೆಕ್ಕೆಜೋಳ ಬೆಳೆದ ರೈತರ ಬದುಕಿಗೆ ವರುಣದೇವ ಬರೆ ಎಳೆದಿದ್ದಾನೆ. ಮೆಕ್ಕೆಜೋಳ ಕಟಾವು ಮಾಡಿರೋ ರೈತರು ಒಣಗಿಸೋದಕ್ಕೆ ಆಗದೆ ಪರದಾಡ್ತಿದ್ದಾರೆ. ರಸ್ತೆ ಮೇಲಿರೋ ಫಸಲು ಅಲ್ಲೇ ಮೊಳಕೆ ಒಡೆಯೋ ಆತಂಕ ಶುರುವಾಗಿದೆ. ಬೀದರ್ ಜಿಲ್ಲೆಯಲ್ಲೂ ಕಳೆದೊಂದು ತಿಂಗಳಿನಿಂದ ಧಾರಾಕಾರ ಮಳೆಯಾಗ್ತಿದೆ. ಇದರ ಪರಿಣಾಮ ಕಾರಂಜ ಜಲಾಶಯ ತುಂಬಿ ತುಳುಕ್ತಾ ಇದೆ. ಅತ್ತ ಮಹಾರಾಷ್ಟ್ರದ ಧನೇಗಾಂವ್ ಡ್ಯಾಂ ಕೂಡ ಭರ್ತಿಯಾಗಿದ್ದು ಅಪಾರ ಪ್ರಮಾಣದ ನೀರನ್ನ ಹೊರಬಿಡುತ್ತಿದ್ದಾರೆ. ಹೀಗಾಗಿ ಮಾಂಜ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಸಾವಿರಾರು ಎಕರೆ ಜಮೀನು ಸರ್ವನಾಶವಾಗಿದೆ. ಕಬ್ಬು, ಉದ್ದು, ತೊಗರಿ ಬೆಳೆ ಬೆಳೆದಿದ್ದ ರೈತರು ಕಣ್ಣೀರಿಡುವಂತಾಗಿದೆ. ಒಟ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ರಸ್ತೆ ಇಲ್ಲದಂತೆ ಮಳೆ ಸುರಿತಾ ಇದ್ದು ರೈತರ ಬದುಕು ನೀರಾಬಟ್ಟೆ ಆಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸರ್ಕಾರಿ ಶಾಲೆಗಳು ಅಂದ್ರೆ ಜನಪ್ರತಿನಿಧಿಗಳಿಗೆ ಅದೇನ್ ಅಸಡ್ಡೆಯೋ ಗೊತ್ತಿಲ್ಲ. ಯಾವ ಊರಿಗೆ ಹೋದ್ರೂ ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನ ನೋಡೋದಕ್ಕಾಗ್ತಿಲ್ಲ. ಹೀಗಾಗಿಯೇ ಬಡ ಮಕ್ಕಳ ಪರವಾಗಿ ನ್ಯೂಸ್ 18 ಧ್ವನಿ ಎತ್ತಿದೆ. ಕಿತ್ತೋದ ಮೇಲ್ಛಾವಣಿ, ಬಿರುಕು ಬಿಟ್ಟ ಗೋಡೆ, ಕೂರಲು ಬೆಂಚ್ ಇಲ್ಲ, ಗಬ್ಬು ವಾಸನೆಯಲ್ಲಿ ಇರೋದಕ್ಕಾಗ್ತಿಲ್ಲ. ಬಯಲಿನಲ್ಲೇ ಪಾಠ, ಮಕ್ಕಳ ಗೋಳು ಕೇಳೋರಿಲ್ಲ.
ಮೊದಲೆಲ್ಲ ಸರ್ಕಾರಿ ಶಾಲೆ ಅಂದ್ರೆ ದೇವರ ಗುಡಿ ಅಂತಿದ್ರು. ಈಗಲೂ ಸರ್ಕಾರಿ ಶಾಲೆಯಲ್ಲಿ ಕೈ ಮುಗಿದು ಒಳಗೆ ಬಾ ಅನ್ನೋ ಬೋರ್ಡ್ ಇರ್ತವೆ. ಆದ್ರೆ ಈ ಶಾಲೆಯ ಕಟ್ಟಡದ ಸ್ಥಿತಿ ನೋಡ್ತಿದ್ರೆ ಶಾಲೆಗೆ ಬರೋದಕ್ಕೂ ಭಯ ಆಗ್ತಿದೆ. ನೆಮ್ಮದಿಯಾಗಿ ಕೂತ್ಕೊಂಡು ಪಾಠ ಕೇಳೋದಕ್ಕೂ ಕೊಠಡಿಗಳಿಲ್ಲ. ಮಳೆ ಚಳಿ ಶುರುವಾದ್ರೆ ಮಕ್ಕಳ ಸಮಸ್ಯೆ ಕೇಳೋರಿಲ್ಲ. ಬಯಲಲ್ಲೇ ಪಾಠ ಪ್ರವಚನ ನಡೀತಾ ಇದ್ದು ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನ ನ್ಯೂಸ್ 18 ಎಳೆಯಾಗಿ ಬಿಚ್ಚಿಡ್ತಿದೆ. ಶಿಥಿಲಾವಸ್ಥೆಯಲ್ಲಿರುವಂತದ್ದು ಸರ್ಕಾರಿ ಶಾಲೆಗಳು. ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಇತ್ತ ನೋಡಿ. ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾರೆ. ಪ್ರತ್ಯಕ್ಷ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹೇಗಿದೆ ನೋಡಿ ನಮ್ಮ ಸರ್ಕಾರಿ ಶಾಲೆಯ ದುಸ್ಥಿತಿ. ಇದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಉಮರಜ ಗ್ರಾಮದ ಸರ್ಕಾರಿ ಶಾಲೆ. ಈ ಶಾಲೆಯಲ್ಲೇ 1ರಿಂದ 7ನೇ ತರಗತಿವರೆಗೂ 230 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಷ್ಟು ಮಕ್ಕಳಿರೋ ಶಾಲೆಯಲ್ಲಿ ಇರೋದು ಕೇವಲ 7 ಕೊಠಡಿ ಮಾತ್ರ. ಅವು ಕೂಡ ನೆಟ್ಟಗಿಲ್ಲ. ಆಗ್ಲೋ ಈಗ್ಲೋ ಬೀಳುವಂತಿದ್ದು 2 ಕೊಠಡಿಗಳನ್ನ ಕ್ಲೋಸ್ ಮಾಡಿದ್ದಾರೆ. ಇನ್ನುಳಿದ ಕಟ್ಟಡಗಳೆಲ್ಲ ಬಿರುಕು ಬಿಟ್ಟಿದ್ದು ಮೇಲ್ಛಾವಣಿಯೆಲ್ಲ ಕಿತ್ತು ಹೋಗಿದೆ. ಹೀಗಾಗಿ ಗೋಡೌನ್, ದೇವಸ್ಥಾನ ಹಾಗೂ ಬಯಲಿನಲ್ಲಿ ಪಾಠ ಮಾಡ್ತಿದ್ದಾರೆ. ಶತಮಾನಗಳ ಕಂಡದ. ಸೊ ಅದು ಹೆಂಗ್ ಉಳಿಬೇಕು? ನಮ್ಮ ಸ್ಕೂಲನ್ನ ದುರಸ್ತಿ ಮಾಡ್ಕೊಡಿ. ರೂಮ್ ಎಲ್ಲ ಸೋರ್ತವ, ಸೌಂಡ್ ಬರ್ಲಕತ್ತದ ಫೈಲ್ ಇದ್ದುದು. ನಾವೇನ್ ಪಾಲಕರು ಹೆದರಿ ಒಟ್ಟ ಸ್ಕೂಲಿಗೆ ಕಳ್ಸಲಾಗ್ಯಾರ. ನಮ್ಮ ತಂದೆ ತಾಯಿನೇ ಬೇಡ ಅಂತ ಹೇಳಕಂತಾರ. ಮೊದಲೇ ಶಾಲೆಯಲ್ಲಿ ಕೂರೋದಕ್ಕಾಗ್ತಿಲ್ಲ. ಬಯಲಲ್ಲಿ ಕೂತು ಪಾಠ ಕೇಳೋಣ ಅಂದ್ರೆ ಸುತ್ತಲೂ ಬಿದ್ದಿರೋ ಹೊಲಸು ಗಬ್ಬೆದ್ದು ನಾರ್ತಾ ಇದೆ. ಹೀಗಾಗಿ ಕಟ್ಟಡಗಳನ್ನ ದುರಸ್ತಿ ಮಾಡಿ ಅಂತ ಎಷ್ಟೇ ಮನವಿ ಮಾಡಿದ್ರು ಅಧಿಕಾರಿಗಳು ಮಾತ್ರ ಇತ್ತ ಕಣ್ಣೆತ್ತಿಯೂ ನೋಡ್ತಿಲ್ವಂತೆ. ಎಂದಿನ ಹಿಡಿದು ನೋಡ್ಲತ್ತಿದ್ದೇವೆ ಇದೇ ಪರಿಸ್ಥಿತಿ ರೀ. ಅಂದ್ರೆ ಯಾರು ಬರ್ತಾ ಇಲ್ರಿ ಸರ್. ಆಲ್ರೆಡಿ ನಾವು ಎಲ್ಲಾರ ಕಡೆ ಅಲ್ಲಿ ಬಿಒಗೂ ಲೆಟರ್ ಕೊಟ್ಟಿದೇವ್ರಿ. ಇವೆಲ್ಲ ಫೋಟೋ ತೆಗೆದು ಬಿಒಗೂ ಹಾಕಿದೇವ್ರಿ ಸರ್. ಅಂದ್ರೆ ಬಿಒರು ಮನೆ ಬಂದು ಭೇಟಿಯಾಗಿ ಹೋಗ್ಯಾರ್ರಿ. ಅಂದ್ರೆ ಅನುದಾನ ಇಲ್ಲ, ಅದು ಇಲ್ಲ, ಬರೀ ಇದು ಹೇಳ್ತಾರೆ. MLA ಅಂತೂ ಏನಾದ್ರು ಬಂದು ನೋಡಿಲ್ರಿ. ಅವ್ರಿಗೆ ಆಲ್ರೆಡಿ ಹೋಗಿ ನಾವು ಭೇಟಿಯಾಗಿ ಲೆಟರ್ನು ಕೊಟ್ಟು ಬಂದಿವ್ರಿ ಸರ್. ಕೊಟ್ಟು 7 ರೂಮ್ಸ್ ಇರ್ತಾವ. ಮೊಳಕಾಲ ಮಟ್ಟ ನೀರು ನಿಂದಿರ್ತಾವ್ರಿ. ನ್ಯೂಸ್ 18 ವರದಿ ಎಫೆಕ್ಟ್. ಚಿಕಿತ್ಸೆ ಬಿಲ್ ಕ್ಲಿಯರ್. 6 ಲಕ್ಷದ ಚೆಕ್ ವಿತರಣೆ. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ನಿರಂತರ ವರದಿ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಬಸವರಾಜ್ ಒಟ್ಟು 6 ಲಕ್ಷದ ಚೆಕ್ ವಿತರಣೆ ಮಾಡಿದ್ದಾರೆ. ತಿಂಗಳ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೋಟೆ ಸರ್ಕಾರಿ ಶಾಲೆಯಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿತ್ತು. ಕಿಟಕಿಯ ಸಜ್ಜ ಕುಸಿದು ಬಿದ್ದು ಬಾಲಕ ಕಾಲು ನಜ್ಜುಗುಜ್ಜಾಗಿತ್ತು. ಬಾಲಕನನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದಾಗ ಜಿಲ್ಲಾಡಳಿತವೇ ಚಿಕಿತ್ಸಾ ವೆಚ್ಚ ಭರಿಸೋದಾಗಿ ಹೇಳಿತ್ತು. ಹೀಗಾಗಿ ಬಾಲಕನ ಸಂಪೂರ್ಣ ಚಿಕಿತ್ಸೆಗೆ ಒಟ್ಟು 7 ಲಕ್ಷ ಖರ್ಚಾಗಿತ್ತು. ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಕ್ಯಾರೆ ಎಂದಿರಲಿಲ್ವಂತೆ. ಬಾಲಕನ ಹೆತ್ತವರಿಗೆ 2 ಲಕ್ಷ ಕೊಟ್ಟು ಸೈಲೆಂಟ್ ಆಗಿದ್ರು. ಯಾವಾಗ ನ್ಯೂಸ್ 18 ವರದಿ ಬಿತ್ತರಿಸೋದಕ್ಕೆ ಶುರು ಮಾಡ್ತೋ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಉಳಿದ ಹಣವನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಬೆನ್ನಲ್ಲೇ ಈಗ ಬಾಲಕ ದರ್ಶನ್ ಚಿಕಿತ್ಸೆಗೆ ಜಿಲ್ಲಾಡಳಿತ ಉಳಿದ ಹಣ ರಿಲೀಸ್ ಮಾಡಿದೆ. ಒಟ್ನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದು ಇನ್ನಾದರೂ ಸಂಬಂಧಪಟ್ಟವರು ಸರ್ಕಾರಿ ಶಾಲೆಗಳತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕು. ವಿಜಯಪುರದಿಂದ ಗುರುರಾಜ್ ಜೊತೆ ಮನುಕುಮಾರ್, ನ್ಯೂಸ್ 18 ದೇವನಹಳ್ಳಿ. ಅಕ್ಷರ ಆರಾಧಕನಿಗೆ ಅಗ್ನಿ ಸ್ಪರ್ಶದ ಮೂಲಕ ಅಂತಿಮ ನಮನ ಹೇಳಲಾಯಿತು. ಇಹಲೋಕದ ಯಾನ ಮುಗಿಸಿದ ಭೈರಪ್ಪ ಪಂಚಭೂತಗಳಲ್ಲಿ ಲೀನವಾದರು. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಚಿರನಿದ್ರೆಗೆ ಜಾರಿದ್ದಾರೆ. ಸಾವು ಬರುತ್ತೆ, ಆದರೆ ನಾನು ಅದನ್ನು ಸ್ವೀಕರಿಸ್ತೀನಿ ಅಂದರೆ ಇಲ್ಲ, ನಾನು ಸ್ವೀಕರಿಸೋಕ್ಕೆ ನಾನು ಸಿದ್ಧವಾಗಿಲ್ಲ. ಯಾಕೆ ಅಂದರೆ ನನಗೆ ಈ ಜೀವನದ ಬಗ್ಗೆ ಬಹಳ ಪ್ರೀತಿ ಇದೆ. ಇದರಲ್ಲಿ ಪಂಚಭೂತಗಳಲ್ಲಿ ಲೀನವಾದ ಸರಸ್ವತಿ ಪುತ್ರ, ಸಾಹಿತ್ಯ ಲೋಕದ ದಿಗ್ಗಜನಿಗೆ ಕಣ್ಣೀರ ವಿದಾಯ. ಎಷ್ಟು ದಿನದ ಋಣಾನುಬಂಧವೋ ಅಷ್ಟೇ ದಿನ ಪ್ರತಿಯೊಬ್ಬರೂ ನಮ್ಮ ಜೊತೆ ಇರ್ತಾರೆ. ಅದು ಮುಗಿದ ಮೇಲೆ ಎಲ್ಲರೂ ದೂರ ಹೋಗ್ತಾರೆ. ಕೆಲವರು ಸತ್ತು ದೂರ ಹೋದರೆ ಮತ್ತೆ ಕೆಲವರು ಬದುಕಿರುವಾಗಲೇ ದೂರ ಹೋಗ್ತಾರೆ. ಅದನ್ನ ನಾವು ಯಾವಾಗಲೂ ಸ್ವೀಕರಿಸಬೇಕು, ದುಃಖಿಸಬಾರದು. ಇದು SL ಭೈರಪ್ಪ ಅವರ ಬಾಯಲ್ಲೇ ಬಂದಿದ್ದ ಅತ್ಯದ್ಭುತ ಪದಗಳು. ಭೈರಪ್ಪರ ಜೊತೆಗಿನ ಇಷ್ಟು ದಿನದ ಋಣಾನುಬಂಧ ಮುಗಿದಿದೆ. ಇಹಲೋಕದ ಯಾನ ಮುಗಿಸಿ ಪರಲೋಕದ ಯಾನ ಬೆಳೆಸಿದ್ದಾರೆ. ಸಾಹಿತ್ಯ ಲೋಕದ ದಿಗ್ಗಜ ಭೈರಪ್ಪ 94 ವರ್ಷದ ಸಾರ್ಥಕ ಬದುಕನ್ನ ಅಂತ್ಯಗೊಳಿಸಿದ್ದಾರೆ. ಬದುಕಿನ ಅನ್ವೇಷಣೆ ಮುಗಿಸಿ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ.
ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅದೆಷ್ಟೋ ಮಂದಿಗೆ ಪ್ರೇರಣೆಯಂತೆ ಬದುಕಿದವರು. ಬದುಕಿದಷ್ಟು ದಿನವೂ ಬರವಣಿಗೆಯನ್ನೇ ಉಸಿರಾಗಿಸಿಕೊಂಡವರು. 3 ದಿನದಿಂದ ನಡೆಯುತ್ತಿದ್ದ ಅಂತಿಮ ದರ್ಶನದ ಯಾತ್ರೆಗೆ ಇವತ್ತು ತೆರೆ ಬಿದ್ದಿದೆ. ಕುವೆಂಪು ನಗರದಲ್ಲಿರೋ ಭೈರಪ್ಪರ ಮನೆಯಲ್ಲಿ ನಿನ್ನೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು. ಇವತ್ತು ಕುಟುಂಬಸ್ಥರೆಲ್ಲ ಬಂದಿದ್ದರಿಂದ ಮೈಸೂರಿನ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಎಸ್.ಎಲ್. ಭೈರಪ್ಪ ಅಂತ್ಯಕ್ರಿಯೆಯನ್ನ ಬ್ರಾಹ್ಮಣ ಸಮುದಾಯದಂತೆ ನಡೆಸಲಾಯಿತು. ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಹರಿಶ್ಚಂದ್ರ ಘಾಟ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಿದ್ರು. ಮಕ್ಕಳಾದ ರವಿಶಂಕರ್, ಉದಯ್ ಶಂಕರ್, ಸಹನಾ ವಿಜಯಕುಮಾರ್ ಅಗ್ನಿಸ್ಪರ್ಶ ಮಾಡಿದ್ರು. ಈ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವಾರು ನಾಯಕರು ಅಂತಿಮ ನಮನ ಸಲ್ಲಿಸಿದ್ರು. ಸಾಮಾನ್ಯವಾಗಿ ಇಷ್ಟು ಬಡ ಕುಟುಂಬದಿಂದ ಬಂದ ನಂತರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃತಿಗಳ ಮೂಲಕ, ಕಾದಂಬರಿಗಳ ಮೂಲಕ, ಕಥೆಗಳ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ದಾನ ಮಾಡೋದು, ಸಾಹಿತ್ಯಕ್ಕೆ ಏನಾದರೂ ಕೆಲಸ ಆಗಲಿ ಅಂತ ಅಪೇಕ್ಷೆ ಪಡೋದು ಅವರ ಒಂದು ಬಹುದೊಡ್ಡ ಗುಣ. ವೈಯಕ್ತಿಕವಾಗಿ ನಾನು ಹಲವಾರು ಬಾರಿ ಅವ್ರನ್ನ ಭೇಟಿ ಮಾಡಿದ್ದೆ. ಅವರಿಗೆ ನನ್ನ ಅತ್ಯಂತ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ಭಾರತ ಸರ್ಕಾರದ ಪರವಾಗಿ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪರವಾಗಿ ನಾನು ವೈಯಕ್ತಿಕವಾಗಿ ಸಲ್ಲಿಸ್ತೀನಿ. ಒಟ್ನಲ್ಲಿ ಕನ್ನಡ ಸಾಹಿತ್ಯ ಲೋಕದ ಪರ್ವವೊಂದು ಯುಗಾಂತ್ಯವಾಗಿದೆ. ಎಸ್.ಎಲ್. ಭೈರಪ್ಪ ಅನ್ನೋ ಸರಸ್ವತಿ ಪುತ್ರ ಇನ್ನೂ ನೆನಪು ಮಾತ್ರ. ಆದರೆ ಅವರು ಬಿಟ್ಟು ಹೋದ ಕಾದಂಬರಿಗಳು ಮಾತ್ರ ಅಜರಾಮರ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಇಲ್ಲಿನ ರೈತರು ಇಸ್ರೇಲ್ ಮಾದರಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಕೃಷಿ ಆರಂಭಿಸಿದ್ದಾರೆ. ಮೊದಲು ಬೆಳೆಗೆ ಹನಿ ನೀರು ಹಾಯಿಸ್ತಾ ಇದ್ರು. ಆಗ ಇಳುವರಿ ಕಡಿಮೆ ಬರ್ತಾ ಇತ್ತು. ಈಗ ಇಸ್ರೇಲ್ ಮಾದರಿ ಕೃಷಿಯಲ್ಲಿ ಚೆಂಡು ಹೂ, ಮೆಕ್ಸಿಕನ್ ಬೀನ್ಸ್ ಬೆಳೆದು ಯಶಸ್ಸು ಕಂಡಿದ್ದಾರೆ. ಗದಗದ ಲಕ್ಕುಂಡಿ ಗ್ರಾಮದ ಹೇಮನ್ ನೋಖಾಪುರ ಇಸ್ರೇಲ್ ಮಾದರಿ ಅನುಸರಿಸಿ ಕೃಷಿ ಮಾಡ್ತಾ ಇರುವ ಮಾದರಿ ರೈತ. ಚೆಂಡು ಹೂವು, ಸೇವಂತಿಗೆ, ಮೆಕ್ಸಿಕನ್ ಬೀನ್ಸ್ ಬೆಳೆದಿದ್ದಾರೆ. 2020ಕ್ಕಿಂತ ಮೊದಲು ನೀರು ಹಾಯಿಸಿ ಬೆಳೆ ಬೆಳೀತಾ ಇದ್ರು. ಅವಾಗ ಇಳುವರಿ ಕುಂಠಿತ ಆಗಿತ್ತು. ಭೂಮಿಯ ಫಲವತ್ತತೆ ಹಾಳಾಗಿತ್ತು. ಕೃಷಿಗೆ ನೀರು ಸಾಲದೆ ಕೃಷಿ ಕೆಲಸ ಬಿಟ್ಟು ಹಮಾಲಿ ಕೆಲಸ ಮಾಡ್ತಿದ್ರಂತೆ. 2019-20ರಲ್ಲಿ ಶಿಂಗಟಲೂರು ಏತ ನೀರಾವರಿ ಯೋಜನೆ ಬಳಿಕ ಇಸ್ರೇಲ್ ಮಾದರಿ ಹನಿ ನೀರಾವರಿ ಅಳವಡಿಸಿಕೊಂಡು ಮಾದರಿ ರೈತ ಅನಿಸಿಕೊಂಡಿದ್ದಾರೆ. ಇಸ್ರೇಲ್ ಮಾದರಿ ಹನಿ ನೀರಾವರಿಯಿಂದ ನೀರು, ರಸಗೊಬ್ಬರ, ಕೂಲಿ ಕಾರ್ಮಿಕರ ಖರ್ಚು ಕೂಡ ಉಳಿತಾಯ ಆಗ್ತಿದೆ. ಹನಿ ನೀರಾವರಿ ಪದ್ಧತಿಯಿಂದ ಬೆಳೆಗೆ ನೇರವಾಗಿ ಬೇರುಗಳಿಗೆ ರಸಗೊಬ್ಬರ ಕೊಡ್ತಿದ್ದು ಬೆಳೆ ಸಮೃದ್ಧವಾಗಿ ಬೆಳೆದು ಇಳುವರಿ ಹೆಚ್ಚಾಗಿದೆ ಅಂದಿದ್ದಾರೆ. ನಾವು ಡ್ರಿಪ್ನಾಗ ಕೊಡ್ತೀವಿ ಸರ್, ಎಂಚೂರಿ ಇದ್ದಾಗ ಡ್ರಿಪ್ನಾಗ ಕೊಡ್ತೀವಿ. ನಾವು ಡ್ರಿಪ್ನಾಗ ಕೊಟ್ಟು ಒಮ್ಮೆ ಕೊಟ್ಟು ಬಂದು 1 ಎಕರೆಗೆ 2 ರಿಂದ 3 kg ಕೊಡ್ತೀವಿ. ಮೊದಲಾಗ 1 ಎಕರೆಗೆ 4 ರಿಂದ 5 ಚೀಲ ಹಾಕ್ತಿದ್ವಿ. ನಾವು 2.5 ಕ್ವಿಂಟಲ್ ಹಾಕ್ತಿದ್ವಿ. ಈಗ 3 kg ಹಾಕ್ತೀವಿ ನಾವು. ಈಗ ಒಳ್ಳೆ ಇಳುವರಿ ಐತಿ. ನಮಗೆ ಆಳಿಂದ ಉಳಿತಾಯ ಐತಿ, ಗೊಬ್ಬರದ ಉಳಿತಾಯ ಐತಿ, ಆಮೇಲೆ ನೀರಿನಂತೂ ದೊಡ್ಡ ಉಳಿತಾಯ. ಹೇಮನ್ ನೋಖಾಪುರ ಹೂಗಳನ್ನ ಅಷ್ಟೇ ಬೆಳೆಯದೆ 4 ಎಕರೆಯಲ್ಲಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಮೆಕ್ಸಿಕನ್ ಬೀನ್ಸ್ ಬೆಳೆಯಲು ಆರಂಭಿಸಿದ್ದಾರೆ. ಮೆಕ್ಸಿಕನ್ ಬೀನ್ಸ್ಗೆ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಇದ್ದು ಭರ್ಜರಿ ಇಳುವರಿ ತೆಗೆದು ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ರೈತರು ಇಸ್ರೇಲ್ ಮಾದರಿ ಕೃಷಿ ಅಳವಡಿಸಿಕೊಂಡು ಸರ್ಕಾರದ ಯೋಜನೆಯನ್ನ ಸದುಪಯೋಗಪಡಿಸಿಕೊಳ್ಳಿ ಅಂತ ರೈತ ಸಮುದಾಯಕ್ಕೆ ತಿಳಿಸಿದ್ದಾರೆ. ಈ ಯೋಜನೆಯಲ್ಲಿ ನಾವು ಡ್ರಿಪ್ ಪೈಪ್ಗಳ ಮೂಲಕ ನೀರನ್ನು ಕೊಡುವುದರಿಂದ ನೇರವಾಗಿ ಗಿಡದ ಬುಡಕ್ಕೆ ನೀರು ಒದಗಿಸುವುದರಿಂದ ಹೆಚ್ಚಿನ ತೇವಾಂಶ ಕಾಯ್ದಿಟ್ಟುಕೊಂಡು ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಕಳೆಗಳ ನಿರ್ವಹಣೆಯನ್ನು ಮಾಡಬಹುದು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ವೆಂಚೂರು ಮೂಲಕ ಕೊಡುವುದರಿಂದ ಹೆಚ್ಚಿನ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸದೆ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ ಅದರ ವೆಚ್ಚವನ್ನು ಸಹಿತ ಕಡಿಮೆ ಮಾಡಿಕೊಳ್ಳಬಹುದು. ಇಸ್ರೇಲ್ ಮಾದರಿ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಹೇಮನ್ ನೋಖಾಪುರ ಯಶಸ್ಸು ಕಂಡಿದ್ದಾರೆ. ಈ ಮಾದರಿ ರೈತರಂತೆ ಉಳಿದ ರೈತರು ಕೂಡ ಈ ಯೋಜನೆಯ ಲಾಭ ಪಡೆಕೊಂಡ್ರೆ ಬಾಳು ಬಂಗಾರವಾಗಲಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ರಾಯಚೂರಿನ ಸಿಂಧನೂರು ಗಣತಿದಾರರ ಲಿಸ್ಟ್ ಎಡವಟ್ಟು. ನಿವೃತ್ತಿ ಹಾಗೂ ಮರಣ ಹೊಂದಿದ ಶಿಕ್ಷಕರ ಹೆಸರು ಗಣತಿದಾರರ ಪಟ್ಟಿಯಲ್ಲಿ ಪ್ರಕಟ. ಇಲಾಖೆಯ ಬೇಜವಾಬ್ದಾರಿ ಬಗ್ಗೆ ಅಸಮಾಧಾನ. ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಬ್ಯಾನರ್ ಫೈಟ್. ಹಿಂದೂ ಮುಸ್ಲಿಂ ಎರಡೂ ಸಮುದಾಯದಿಂದ ದೂರು ದಾಖಲು. ಫ್ಲೆಕ್ಸ್ ಕಟ್ಟಿದವರಿಂದಲೇ ತೆರವು ಮಾಡಿಸಿದ ಖಾಕಿ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನ ಕೊಲೆಗೆ ಸುಪಾರಿ. ಪ್ರಿಯಕರಣ ಜೊತೆ ಸೇರಿ ಪತಿಯ ಕೊಲೆ, 2 ಅರೆಸ್ಟ್.
ಅಬ್ಬಿನಹೊಳೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಯೂಟ್ಯೂಬರ್ ಮುಗಳಪ್ಪ ವಿವಾಹ ವಿವಾದ. ಮಗಳನ್ನು ತುಂಡು ತುಂಡಾಗಿ ಕಡಿದು ಫ್ರಿಡ್ಜ್ಗೆ ತುಂಬುತ್ತಾರೆಂದು ಆರೋಪ. ಹಿಂದೂ ಧರ್ಮಕ್ಕೆ ಮತಾಂತರ ಆಗಲಿ ಅಂತ ಗಾಯತ್ರಿ ಜಾಲಿಹಾಳ ತಾಯಿ ಹೇಳಿಕೆ. ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದ ಪಾಪಿ. 7 ವರ್ಷದ ನಂತರ ಆರೋಪಿಗೆ ಗಲ್ಲು ಶಿಕ್ಷೆ. ಬೆಳಗಾವಿ ಜಿಲ್ಲಾ ಸತ್ರ ನ್ಯಾಯಾಲಯ ಹಾಗೂ ಶೀಘ್ರಗತಿ ಫೋಕ್ಸೋ ನ್ಯಾಯಾಲಯದಿಂದ ಆದೇಶ. ಸರ್ಕಾರಿ ಪದವಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಆಗ್ರಹ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನದಲ್ಲಿ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ವಿದ್ಯಾರ್ಥಿಗಳ ಆಕ್ರೋಶ. 2 ಲಾರಿಗಳ ನಡುವೆ ಮುಖಾಮುಖಿ ಡಿಕ್ಕಿ. ಅಪಘಾತದಲ್ಲಿ 4 ಗಂಭೀರ ಗಾಯ, ಓರ್ವ ಸಾವು. ಧಾರವಾಡದ ನರೇಂದ್ರ ಬೈಪಾಸ್ ಬಳಿ ಘಟನೆ. ಚಾಮರಾಜನಗರ ತಿಂಬಂ ಘಾಟ್ನಲ್ಲಿ ವಾಹನ ಪಲ್ಟಿ. ರಸ್ತೆಯಲ್ಲಿ ಹೊತ್ತಿ ಉರಿದ ಪಿಕಪ್ ವಾಹನ. ಚಾಲಕ ಪ್ರಾಣಾಪಾಯದಿಂದ ಪಾರು. ಮೈಸೂರಿನ ಆಹಾರ ಮೇಳದಲ್ಲಿ ಚಂದನ್ ನೆಮ್ಮದಿ ಊಟ. ಮೊಮ್ಮಗನ ನೆಮ್ಮದಿ ಮನೆಗೆ ಬಂದ ಮೀನಾ ತೂಗುದೀಪ್. ಅಭಿಮಾನಿಗಳಿಗೆ ಸೆಲ್ಫಿ ನೀಡಿದ ದರ್ಶನ್ ತಾಯಿ. ಮಂಡ್ಯದ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿಗೆ ಡಿಸಿಎಂ ಡಿಕೆಶಿ ಚಾಲನೆ. ಕಾರ್ಯಕ್ರಮ ವೀಕ್ಷಣೆಗೆ ಎಲ್ಇಡಿ ಪರದೆ ವ್ಯವಸ್ಥೆ. 5 ದಿನಗಳ ಕಾಲ ನಡೆಯಲಿರುವ ಕಾವೇರಿ ಆರತಿ.